ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಕೊರತೆಯಿದ್ದು ಹಲವು ಬಾರಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಬಗೆಹರಿಸಬೇಕು, ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಆಗ್ರಹಿಸಿ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಾವು ಇವತ್ತೇನು ಜಿಲ್ಲಾಧಿಕಾರಿಗಳಿಗೆ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಏನು ಹುಡುಗರು ನಮ್ಮ ಶಾಲೆಯ ಮಕ್ಕಳು ಆ ಹಾಸ್ಟೆಲ್ ವಿರುದ್ಧನೇ ಸ್ಟ್ರೈಕಿಗೆ ಇಳಿದಿದ್ರು. ಏನಪ್ಪ ಸ್ಟ್ರೈಕಿಗೆ ಇಳಿದ ಕಾರಣ ಏನು ಅಂತ ನಾವು ಮಕ್ಕಳನ್ನ ಕೇಳಿದಾಗ, ಊಟದ ಗುಣಮಟ್ಟ ಅತ್ಯಂತ ಕಳಪೆಯಾಗಿದ್ದು ವಿದ್ಯಾರ್ಥಿಗಳು ಇದನ್ನೇ ತಿನ್ನುತ್ತಿದ್ದಾರೆ. ಆಹಾರ ಪದಾರ್ಥಗಳನ್ನು ಸಿಬ್ಬಂದಿಗಳು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ನೆಲದೊಳಗಿನ ನೀರಿನ ಟ್ಯಾಂಕ್ ಸ್ವಚ್ಛ ಮಾಡದಿರುವುದರಿಂದ ಕುಡಿಯುವ ನೀರು ಕುಡಿಯಲು ಯೋಗ್ಯವಿಲ್ಲ. ಬಿಸಿ ನೀರಿನ ವ್ಯತ್ಯಾಸ, ಸೋಲಾರ್ ಬಿಸಿ ನೀರನ್ನು ಸಿಬ್ಬಂದಿಗಳು ಮಾತ್ರ ಬಳಸುತ್ತಿದ್ದಾರೆ. ವಿದ್ಯಾರ್ಥಿಗಳು ತಣ್ಣೀರಿನಲ್ಲಿಯೇ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಇದೆ ಎಂದು ಹೇಳಿದ್ದಾರೆ. ನಮಗೆ ಊಟದ ವ್ಯವಸ್ಥೆ ಸರಿಯಾಗ್ತಿರಲ್ಲ, ಬಿಸಿನೀರಿನ ವ್ಯವಸ್ಥೆ ಸರಿಯಾಗ್ತಿಲ್ಲ. ನಮಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಭಾರಿ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಓದಬೇಕು, ನಾವು ಓದಿ ಒಳ್ಳೆ ವಿದ್ಯಾವಂತರಾಗಬೇಕು, ನಮ್ಮ ತಂದೆ ತಾಯಿಯರನ್ನ ಒಳ್ಳೆ ರೀತಿಯಲ್ಲಿ ನಾವು ಸಾಕಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಬಡವ್ರ ಮಕ್ಕಳು ಹಾಸ್ಟೆಲಿಗೆ ಬಂದಿದ್ದೀವಿ. ಹಾಸ್ಟೆಲಿಗೆ ಬಂದರೆ ನಮಗೆ ಊಟ ಸರಿಯಾಗಿ ಸಿಗ್ತಿಲ್ಲ, ನಮಗೆ ತಿನ್ನಲಿಕ್ಕೆ ಬಾಳೆಹಣ್ಣು ಸಿಗ್ತಿಲ್ಲ, ನಮಗೆ ತಿನ್ನಲಿಕ್ಕೆ ಒಂದು ಮೊಟ್ಟೆನಲ್ಲಿ ಇಬ್ಬರಿಗೆ ಡಿವೈಡ್ ಮಾಡಿ ಕೊಡ್ತಾರೆ. ತಿನ್ನಲಿಕ್ಕೆ ಚಿಕನ್ ಕೇಳಿದರೆ 5 ಪೀಸ್ ಕೊಡೋದಕ್ಕೆ ಒಂದೇ ಪೀಸ್ ಕೊಟ್ಟು ಅದ್ರ ಜೊತೆಗೆ ಈ ಚೋಣಿಕಾಯಿನ ಹಾಕಿಕೊಡ್ತಾರೆ. ನಾವು ನಮಗೆ ವ್ಯವಸ್ಥೆನೇ ಹಾಸ್ಟೆಲ್ನಲ್ಲಿ ಸರಿ ಆಗ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಕ್ಕಳು. ಆದರೆ ಈ ಬೇಳೆ ಕೊಡೋದ್ರಲ್ಲಿ ಕಡಿಮೆ ಮಾಡಿ, ಮೊಟ್ಟೆ ಕೊಡೋದ್ರಲ್ಲಿ ಕಡಿಮೆ ಮಾಡಿ, ಬಾಳೆಹಣ್ಣು ಕೊಡೋದ್ರಲ್ಲಿ ಕಡಿಮೆ ಮಾಡಿ, ಅನ್ನ ಇಕ್ಕೋದ್ರಲ್ಲಿ ಕಡಿಮೆ ಮಾಡಿ, ಈ ಹಣನ ಈ ವಾರ್ಡನ್ ಮೂಲಕನ ಈ ದುಡ್ಡನ್ನ ಹೊಡಿತಿದಾರಲ್ಲ, ಈ ದುಡ್ಡಿನ ಜಾಲ ಎಲ್ಲಿಗೆ ಹೋಗ್ತದೆ? ತಾಲೂಕು ಆಫೀಸರ್ಸು, ಡಿಸ್ಟಿಕ್ ಲೆವೆಲ್ ಆಫೀಸರ್ಸು, ಸಿ ಅವರು ಏನು ಮಾಡ್ತಾಯಿದ್ದಾರೆ? ಮಾನ್ಯ ಜಿಲ್ಲಾ ಪಂಚಾಯತಿ ಸಿ ಅವರು ಈ ಕೂಡಲೇ ಇಮಿಡಿಯೇಟ್ ಕರೆದು ಆ ಎಮ್ಮನ್ನು ಸಸ್ಪೆಂಡ್ ಮಾಡಿ, ಯಾರಿದ್ದಾರೆ ಅವರು ಸಸ್ಪೆಂಡ್ ಮಾಡಿ ತನಿಖೆ ಮಾಡಿಸ್ಬೇಕಿತ್ತು. ಎಲ್ಲಿ ಹೋಗ್ತಾರೆ ಇವರು? ಎಲ್ಲಿ ಹೋಗಿದ್ದಾರೆ? ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂದರೆ, ಈ ಕ್ಷೇತ್ರದ ಶಾಸಕರು ಏನು ಮಾಡ್ತಿದ್ದಾರೆ, ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ದಾರೆ? ಇವ್ರ ನಿರ್ಲಕ್ಷ್ಯ ಏನಪ್ಪ ಅಂತಂದರೆ, ಅದು ಅಂಬೇಡ್ಕರ್ ವಸತಿ ಶಾಲೆ, ಅದು ಓದ್ತಿರೋದೆಲ್ಲ ದಲಿತರು ಮಕ್ಕಳು. ಆ ಮಕ್ಕಳ ಬಗ್ಗೆ ನಾವೇ ತಲೆ ಕೆಸ್ಕೊಳ್ಳೋಣಪ್ಪ ಅಂತಕ್ಕಂಥ ಭಾವನೆಯಿಂದ ಇವತ್ತು ಬೀದಿಗಿಳಿದು ಮಕ್ಕಳು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾವಿವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಯಾರು ಇದು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಲೋಕಾಯುಕ್ತ ತನಿಖೆ ಮಾಡಿಸಿ, ಇದ್ರ ಹಣ ಲೂಟಿ ಹೊಡಿದಾರಲ್ಲ, ಈ ಹಣ ಯಾರ್ಯಾರಿಗೆ ಹೋಗ್ತಿದೆ ಅಂತಕ್ಕಂಥದ್ದನ್ನ ಲೋಕಾಯುಕ್ತರ ಮೂಲಕ ಸಾರ್ವಜನಿಕರಿಗೆ ಸ್ಪಷ್ಟಪಡಿಸ್ಬೇಕಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಬಹುಶಃ ಇದು ಸರಿಯಾಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ DC ಆಫೀಸಿಗೆ ಮುತ್ತಿಗೆ ಹಾಕ್ತೇವೆ. ಏನು ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಇದೆ ಮತ್ತು ಸಾರ್ವಜನಿಕರು, ಬಡ ದಲಿತ ಮಕ್ಕಳು, ಫ್ಯಾಮಿಲಿ ಸಂಬಂಧಿಕರನ್ನೆಲ್ಲ ಕರೆಸಿ, ಅವ್ರ ಫ್ಯಾಮಿಲಿ ಕರೆಸಿ ಜಿಲ್ಲಾಧಿಕಾರಿಗಳು ಕಚೇರಿ ಮುತ್ತಿಗೆ ಹಾಕ್ತೇವೆ. ಇದನ್ನು ನಾನು ಜಿಲ್ಲಾಧಿಕಾರಿಗಳಿಗೆ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಕೂಡಲೇ ಸರಿ ಮಾಡಿ ನಮ್ಮ ಏನು ದಲಿತ ಮಕ್ಕಳುಗಳಿದ್ದಾವೆ, ಯಾವುದೇ ಅಷ್ಟಲ್ಲ, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, BCM ಇಲಾಖೆ ಆಗಿರ್ಬೋದು, IDDP ಇಲಾಖೆ ಆಗಿರ್ಬೋದು, ಈ 3 ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಸೂಕ್ತ ತನಿಖೆ ಮಾಡಿಸಿ ಮಕ್ಕಳಿಗೆ ನ್ಯಾಯ ಕೊಡಿಸಿ ಒಳ್ಳೆಯ ಪೌಷ್ಟಿಕ ಆಹಾರನ ಕೊಡೋದ್ರ ಕಡೆಗೆ ಹೆಚ್ಚಿನ ಗಮನ ಹರಿಸಿ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದನ್ನು ಎದುರಿಸ್ಬೇಕಾಗ್ತದೆ. ಯಾಕೆಪ್ಪ ಅಂತಂದರೆ ಇಲ್ಲಿ ಬೇಲಿನೇದು ಹೊಲ ಮೈತಿದೆ, ಇದನ್ನು ಕೇಳರಿಲ್ಲ. ಯಾಕೆಂದರೆ ಶಾಸಕರು ಇಲ್ಲಿ ತಲೆ ಕೆಡ್ಸ್ಕೊಂತಲ್ಲ, ಅವ್ರದೇ ಲೋಕದಲ್ಲಿದ್ದಾರೆ. ಬಡವ್ರ ಕಷ್ಟ ಅರ್ಥ ಆಗ್ತಿಲ್ಲ. ಹಾಗಾಗಿ ನಾವು ಬಡವ್ರ ಕಷ್ಟಕ್ಕೆ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಇಳಿದಿದೆ. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ನಮ್ಮ ಹಕ್ಕು ನಮಗೆ ಸಿಗ್ಲಿಲ್ಲ ಅಂತಂದರೆ ಹೋರಾಟಕ್ಕೆ ಇಳಿಬೇಕಾಗತ್ತಂತ. ನಮ್ಮ ಮಕ್ಕಳಿಗೆ ಸರಿಯಾದ ರೀತಿಯ ಊಟ ಸಿಗಲಿಲ್ಲ ಅಂತಂದರೆ ಹೋರಾಟದ ಮೂಲಕ ಅವ್ರಿಗೆ ಏನು ಪೌಷ್ಟಿಕ ಆಹಾರ ಕೊಡಿಸ್ಬೇಕೋ ಅದನ್ನು ನಾವು ಹೋರಾಟದ ಮೂಲಕ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹಿರೇಮಗಳೂರು ಪುಟ್ಟಸ್ವಾಮಿ, ಕೇಶವ, ರೇವನಾಥ್, ನರಸಿಂಹಮೂರ್ತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.